ಆತ್ಮೀಯರೇ, ಇಂದು ನಾವು ಚನ್ನರಾಯಪಟ್ಟಣದಲ್ಲಿ ಒಬ್ಬ ದೊಡ್ಡ ಸಾಧನೆ ಮಾಡಿದಂತಹ ಪರಿಸರ ಪ್ರೇಮಿಗಳನ್ನು, ಶಿಕ್ಷಣ ಪ್ರೇಮಿಗಳನ್ನು, ಹಾಗೆಯೇ ಈ ಒಂದು ಭೂಮಿ ತಾಯಿಯ ಮಣ್ಣನ್ನು ರಕ್ಷಣೆ ಮಾಡುವಂತಹ ಬಹುದೊಡ್ಡ ಸಾಧನೆ ಮಾಡಿದಂತಹ ಸಾಧಕರನ್ನು ನಾವುಗಳೀಗ ಗಮನಿಸ್ತಾ ಇದ್ದೇವೆ. ಅವರು ಸುಮಾರು 35 ವರ್ಷಗಳಿಂದ ಈ ಒಂದು ಪರಿಸರವನ್ನು ಉಳಿಸಿ ಬೆಳೆಸಿದ ಸಾಧನೆಯನ್ನು ಮೆಚ್ಚಿ ವಿವಿಧ ಸಂಘ ಸಂಸ್ಥೆಗಳು ಇವತ್ತು ಇಷ್ಟೆಲ್ಲ ಪ್ರಶಸ್ತಿಗಳನ್ನು ಕೊಟ್ಟು ಅವ್ರನ್ನ ಪ್ರೇರಣೆ ಮಾಡಿವೆ. ಇವತ್ತು ಅವರು ಅನೇಕರಾದಂತಹ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಈಗಿನ ವಿವಿಧ ಸಂಘ ಸಂಸ್ಥೆಗಳು ಕೊಡುವಂತಹ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಅಷ್ಟೆಲ್ಲ ಆದಾಗಿ ಕೂಡ ಪ್ರಶಸ್ತಿಗೋಸ್ಕರ ಅವರು ಏನು ಕೆಲಸವನ್ನು ಮಾಡಿಲ್ಲ. ಕೇವಲ ಅವರು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು, ಒಳ್ಳೆಯ ಒಂದು ಈ ಸಮಾಜದಲ್ಲಿ ಒಂದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಸೇವಾ ಮನೋಭಾವನೆಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಿದವರು ಯಾರಾದರೂ ಇದ್ದರೆ ಅದು CN ಅಶೋಕ್ರವರು. ಈ ಭಾಗದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಸಾಧನೆಯನ್ನು ಮಾಡಿ ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿರ್ತಕ್ಕಂಥದ್ದು ವಿಶೇಷ ನಾವು ಕಾಣ್ತಾ ಇದ್ದೇವೆ. ಇದನ್ನು ತಾವುಗಳು ಗಮನಿಸ್ತಾ ಇರ್ತಕ್ಕಂಥದ್ದು ಈಗ ಅವರ ಮನೆಯಲ್ಲಿ ತಾವುಗಳು ಪಡೆದಂತಹ ಎಲ್ಲ ಪ್ರಶಸ್ತಿಗಳನ್ನು ಅವ್ರು ಹಾಕಿದ್ದಾರೆ. ಇಲ್ಲಿ ನೋಡಿ, ತಾವು ಗಮನಿಸಬೇಕು. ಇದು ಕೇಂದ್ರ ಸರ್ಕಾರ ಕೊಡಲು ಮಾಡಲ್ಪಟ್ಟಂತಹ 2005ರಲ್ಲಿ ರಾಷ್ಟ್ರಮಟ್ಟದ ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ಗ್ರೀನರಿ, ಸಮಾಜದಲ್ಲಿ ಪರಿಸರವನ್ನು ಬೆಳೆಸಿದ್ದಕ್ಕಾಗಿ ಮಾನ್ಯ ರಾಷ್ಟ್ರಪತಿಗಳಿಂದ ಕೇಂದ್ರ ಸರ್ಕಾರ 2005ರಲ್ಲಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಹಾಗೆಯೇ ರಾಜ್ಯ ಹಂತದಲ್ಲಿ ಕೂಡ ಅನೇಕ ರೀತಿಯಾದಂತಹ ಒಂದು ಪ್ರಶಸ್ತಿಗಳನ್ನು ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗೆ CN ಅಶೋಕ್ರವರು ಬಹುದೊಡ್ಡದಾದಂತಹ ಒಂದು ಕನಸನ್ನು ಹೊಂದಿದಂಥವರು. ಮಕ್ಕಳಲ್ಲಿ ಪರಿಸರ ಪ್ರಜ್ಞೆಯನ್ನು ಮೂಡಿಸೋದು, ಶಾಲೆಗಳಿಗೆ ತೆರಳಿ ಯೋಗ ಶಿಕ್ಷಣವನ್ನು ಅವರು ತರಬೇತಿ ಕೊಡ್ತಕ್ಕಂಥದ್ದು. ಮತ್ತು ಬಹುಮುಖ್ಯವಾಗಿ ಇವರ ಒಂದು ಬಹುದೊಡ್ಡ ಸಾಧನೆ ಅಂದರೆ ರಾಜ್ಯ ಮಟ್ಟದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತನ್ನು ಅವರು ಪ್ರಾರಂಭ ಮಾಡಿ ಇವತ್ತು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿ ತಾಲೂಕು ಹಂತದಲ್ಲಿ ಕೂಡ ಉತ್ತಮ ರೀತಿಯಾದಂತಹ ಒಂದು ಸಾಹಿತ್ಯ ಬೆಳಿಬೇಕು, ಸಾಹಿತ್ಯ ಉಳಿಬೇಕು, ಕನ್ನಡ ಸಾಹಿತ್ಯವನ್ನು ಅವರು ಉಳಿಸಿ ಬೆಳೆಸಬೇಕಂತಕ್ಕಂಥ ಮಹಾನ್ ಒಂದು ಮಹದಾಸೆಯನ್ನು ಹೊಂದಿರತಕ್ಕಂಥವ್ರು ಯಾರಾದರೂ ಇದ್ದರೆ ನಮ್ಮ CN ಅಶೋಕ್ ಸರ್ ಅವರು. ನೋಡಿ, ಶ್ವಾಸ ಗುರೂಜಿಯವರೊಂದಿಗೆ ಕೂಡ ಅಲ್ಲಿದ್ದಾರೆ. ಜೊತೆಗೆ ವಿವಿಧ ಒಂದು ಮಠದ ಪತಿಗಳು ಕೂಡ ಅವ್ರಿಗೆ ಅವರ ಸೇವೆಯನ್ನು ಸನ್ಮಾನಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದನ್ನು ಮಾಡಿರ್ತಕ್ಕಂಥದ್ದು. ಇದೆಲ್ಲದೂ ಕೂಡ ನಾವುಗಳು ಪ್ರಶಸ್ತಿಗಳನ್ನು ಅವರು ಪಡೆದಂಥ ಅನೇಕ ರೀತಿಯಾದಂತಹ ಒಂದು ಪ್ರಶಸ್ತಿ ಪತ್ರಗಳನ್ನು ನೋಡೋದಾದರೆ ಇಡೀ ಒಂದು ಪ್ರಶಸ್ತಿಯ ಮನೆಯಾಗಿಯೇ ಅದು ಮಾರ್ಪಾಡಾಗುತ್ತೆ ಅಂತ ಬಹುದೊಡ್ಡ ಸಾಧನೆ ಅವರು ಮಾಡಿದಂತಹ ಈ ಮಹಾನ್ ವ್ಯಕ್ತಿಗಳನ್ನು ನಾನು ಕಂಡಿರ್ತಕ್ಕಂಥದ್ದು ನನ್ನ ಪುಣ್ಯ ಭಾಗ್ಯ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಅವ್ರನ್ನ ಪರಿಚಯ ಮಾಡತಕ್ಕಂಥದ್ದು ನನ್ನ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಯಾಕಂದರೆ ಇಂತಹ ವ್ಯಕ್ತಿಗಳು ಅತಿ ವಿರಳದಲ್ಲಿ ವಿರಳ. ಸಮಾಜಕ್ಕೆ ಮಾದರಿಯಾಗಿ ಒಳ್ಳೆಯ ಒಂದು ಸಾಧಕರಾಗಿ ಏನೂ ಕೂಡ ಸಾಧನೆ ಮಾಡದೇ ರೀತಿಯಲ್ಲಿ ನೀವು ಭಾಳ ಸರಳ ಜೀವಿಗಳಾಗಿದ್ದೀರಿ. ನೀವುಗಳು ಸಮಾಜಕ್ಕೆ ಒಳ್ಳೆಯ ರೀತಿಯಾದಂಥ ನಾಗರಿಕರಿಗೆ ಏನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಿಸ್ತೀರಿ ಸರ್? ನಾನು ಹೇಳೋದಂದರೆ ಮೊದಲು ಮಾನವೀಯತೆ. ಯುವಕರು ಸುಮ್ಮನೆ ಕಾಲಹರಣ ಮಾಡ್ತಿರ್ತಾರೆ ಸರ್. ಆ ಕಾಲಹರಣ ಮಾಡೋದಕ್ಕಿಂತ ಅವ್ರು ಏನು ಯೋಚನೆ ಮಾಡ್ಬೇಕಂದ್ರೆ ನಿಮ್ಮಂತಾರನ್ನ ಪ್ರೇರಣೆ ಇಟ್ಕೊಂಡು ಅಟ್ಲೀಸ್ಟ್ ಒಂದು ಗಿಡ ನಮ್ಮನೆ ಹತ್ರ ನಾವು ಬೆಳೆಸಿದರೆ ಇವತ್ತು ನಮ್ಮ ಮನೆ ಹಸುರಾಗಿರ್ತದೆ, ನಮ್ಮ ಕುಟುಂಬಕ್ಕೆ ಒಳ್ಳೆ ಗಾಳಿ ಬರ್ತದೆ. ಈ ಮೂಲಕವಾಗಿ ಒಂದು ಹಳ್ಳಿ ಹೆಸರಾದಂತಲ್ಲ ದೇಶ ಹೆಸರು, ದೇಶ ಹೆಸರಾದಂತಲ್ಲ ಈ ಜಗತ್ತೇ ಹೆಸರು ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಚನ್ನರಾಯಪಟ್ಟಣದಲ್ಲಿ ನೀವು ಒಬ್ಬರು ಹೆಸರು ಮಾಡಿರ್ಬೋದು, ನೀವು ಬೆಳೆಸಿದಂಥ ಲಕ್ಷಾನುಗಟ್ಟಲೆ ಮರಗಳು ಇವತ್ತು ಅದೆಷ್ಟು ಲಕ್ಷ ಜನರಿಗೆ ಉಸಿರಾಡ್ಲಿಕ್ಕೆ ಗಾಳಿಯನ್ನು ಕೊಡ್ತಾ ಇದ್ದಾವೆ ಸರ್. ನಿಜವಾಗ್ಲೂ ನಿಮ್ಮಂಥವರು ಈ ಸಮಾಜಕ್ಕೆ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸಾಲು ಮರದ ತಿಮ್ಮಕ್ಕನ ಸರಿ ಸಮಾನರಾಗಿ ಕೂಡ ನೀವು ರಾಷ್ಟ್ರ ಪ್ರಶಸ್ತಿ ತಗೊಂಡಿರಿ. ಇಷ್ಟೆಲ್ಲ ಗಿಡಗಳನ್ನು ಬೆಳೆಸಿದ್ದೀರಿ, ಇಷ್ಟೆಲ್ಲ ಮಾಡಿದಿರಿ. ರೈತರಿಗೆ ಪ್ರತಿ ವರ್ಷವೂ ಕೂಡ 35,000 ಗಿಡಗಳನ್ನು ಅವರ ಸಸಿ ಬೆಳೆಸಿ ಉಚಿತವಾಗಿ ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ನಿಮ್ಮೆಲ್ಲ ಒಂದು ಪರಿಸರ ಕಾಳಜಿ ಆಗ್ಬೋದು, ಸಮಾಜ ಸೇವೆ ಆಗ್ಬೋದು, ಬಡ ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಸೇವೆ ಆಗ್ಬೋದು, ಇವುಗಳನ್ನೆಲ್ಲ ನಾವು ಗಮನಿಸಿದ್ರೆ ನಿಜವಾಗ್ಲೂ ನೀವು ಸಾಕ್ಷಾತ್ ಈ ಭೂಮಿ ಮೇಲೆ ನಡೆದಾಡ್ತಕ್ಕಂಥ ಪರಿಸರ ಪ್ರೇಮಿಗಳು. ಸಲಿಮಲಿಯವರು ಹಕ್ಕಿಗಳ ಪ್ರೇಮಿಗಳು ಹೇಗೆ ಪರಿಸರ ಪ್ರೇಮಿಗಳು ನಮ್ಮ ಈ ಒಂದು ಅಶೋಕ್ ಸರ್ ಅವರು, CN ಅಶೋಕ್ ಸರ್ ಅವರು. ಹಾಗಾಗಿ ನಿಜವಾಗ್ಲೂ ನಿಮ್ಮಂಥವ್ರ ಆಶೀರ್ವಾದ ನಮಗೇ ಇರಲಿ, ಮತ್ತು ಎಲ್ಲ ನಮ್ಮ ಯುವ ಪೀಳಿಗೆ ಮಕ್ಕಳಿಗೆ ಕೂಡ ಇರಲಿ. ನಾಳೆ ನಮ್ಮ ಶಿಬಿರಕ್ಕೆ ಬನ್ನಿ, ನಮ್ಮ ಮಕ್ಕಳಿಗೆ ನಿಮ್ಮ ಒಂದು ಜೀವನದ ಅಮೃತ ದಾರಿಯನ್ನು ನೀವುಗಳು ಸೇವೆ ಮಾಡಿರ್ತಕ್ಕಂಥ ಪರಿಸರದ ಒಂದು ಜಾಗೃತಿ ಮಾಹಿತಿಯನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಂತ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಮನೆ ಉಳಿಸುವಂಥ ಕೆಲಸನ ಮಾಡಬೇಕು. ಎಲ್ಲವನ್ನು ಕೊಟ್ಟಂಥ ಭೂಮಿ ತಾಯಿಗೆ ಎಲ್ಲರೂ ಕೂಡ ಒಳ್ಳೆಯ ಮಾಡೋ ಕೆಲಸನ ಮಾಡಬೇಕು.
ಮುಂದಿನ ತಲೆಮಾರಿನ ದಿನ ಇದನ್ನು ನಾನು ಕ್ಷಮಿಸಲ್ಲ. ಅದರಿಂದ ಈ ಸುಂದರವಾದ ಪ್ರಕೃತಿನ ಮುಂದಿನ ತಲೆಮಾರಿಗೆ ಬಿಟ್ಟು ಕೆಲಸನ ಮಾಡೋ ಅಷ್ಟೇ ಬೇರೇನು ಮಾಡೋದು ಬೇಡ. ಈ ಸುಂದರವಾದ ಪ್ರಕೃತಿನ ಮುಂದಿನ ತಲೆಮಾರಿಗೆ ಬಿಟ್ಟು ಕೆಲಸನ ಮಾಡೋಣ ಅಂತ ಹೇಳಿ. ಸರ್, ಈಗ ನೀವು ಸುಮಾರು ಎಷ್ಟು ವರ್ಷಗಳಿಂದ ಈ ಪರಿಸರ ಪ್ರಜ್ಞೆ ಮೂಡಿಸಲಿಕ್ಕೆ ಸಮಾಜದಲ್ಲಿ ಒಳ್ಳೆ ರೀತಿಯಾದಂಥ ಸಾಧನೆಯನ್ನು ಮಾಡಿದ ಅವ್ರ ಸಾಲಿನಲ್ಲಿ ನಾವು ನೋಡಿದಂಗೆ ನಿಮ್ಮೆಲ್ಲ ಸಾಧನಾ ಫಲಕಗಳನ್ನು ನೋಡಿಬಿಟ್ರೆ ನಿಜವಾಗ್ಲೂ ನಿಮ್ಮಿಂದ ಸಮಾಜ ಭಾಳ ಪಡ್ಕೊಂಡಿದೆ. ಇನ್ನೂ ಕೂಡ ನೀವು ಸೇವೆ ಮಾಡಬೇಕಂತಕ್ಕಂಥ ಇಷ್ಟು ಈ ವಯಸ್ಸಿನಲ್ಲಿ ಕೂಡ ನಿಮಗೆ ಭಾಳ ಆಸೆ, ಒಂದು ಹಂಬಲ ಇದೆ. ಯುವಕರಿಗೆ ನೀವೇನು ಹೇಳಲಿಕ್ಕೆ ಇಚ್ಛಿಸ್ತೀರಿ ಸರ್? ದೇಶದ ಸಂಪತ್ತು ಯುವಕರು. ಆ ಯುವಕರಿಗೆ ಏನು ಪ್ರಶ್ನೆ ಅಂತ ಹೇಳಿದ್ರೆ, ಇವತ್ತು ನಮಗೆಲ್ಲವನ್ನು ಕೊಟ್ಟಂಥ ದೇಶ, ನಾಡು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು. ದೇಶದ ನಿರ್ಮಾಣ ಕಾರ್ಯದಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಪ್ರಕೃತಿಯನ್ನು, ನಿಸರ್ಗವನ್ನು ಪ್ರೀತಿಸುವಂಥ ಕೆಲಸವನ್ನು ಮಾಡಬೇಕು. ಹೌದು ಸರ್, ನಿಜವಾಗ್ಲೂ ಇವತ್ತು ಪ್ರಕೃತಿಗಳನ್ನು ಮನುಷ್ಯ ನಾಶ ಮಾಡ್ದಂಗೆ ಇವತ್ತು ಬಿಸಿಲು ಹೆಚ್ಚಾಗ್ತಾಯಿದೆ, ಮಳೆ ಕಡಿಮೆ ಆಗ್ತಾ ಇದೆ. ಮನುಷ್ಯ ಜೀವನ ಮಾಡಲಿಕ್ಕೆ ನೋಡಿ 42% ಡಿಗ್ರಿಯಷ್ಟು ಕೂಡ ಇವತ್ತು ವಾತಾವರಣ ಭಾಳ ಹೀಟ್ ಆಗ್ತಾ ಇದೆ. ಇದು 50ಕ್ಕೆ ಬಂತಂದರೆ ಹೊರಭಾಗದಲ್ಲಿ ಮನುಷ್ಯ ಯಾರು ಕೂಡ ಜೀವಂತ ಉಳಿಯಲಿಕ್ಕೆ ಸಾಧ್ಯತೆ ಇಲ್ಲ. ನಿಜವಾಗ್ಲೂ ಇಂಥ ಒಂದು ಉಷ್ಣಾಂಶ ಹೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ನೀವುಗಳೆಲ್ಲ ದೇಶಕ್ಕೆ ಮಾದರಿ. ನೀವು ಸರ್ ಇಲ್ಲಿವರೆಗೆ ಎಷ್ಟು ಲಕ್ಷ ಗಿಡಗಳನ್ನು ನೀವು ಈ ರೀತಿಯಾಗಿ ಬೆಳೆಸಿ ಪೋಷಿಸಿದ್ದೀರಿ ಮತ್ತು ಎಷ್ಟು ನೀವು ರೈತರಿಗೆ ಕೂಡ ಕೊಟ್ಟಿದ್ದೀರಿ ಸರ್ ಗಿಡಗಳನ್ನು, ಸಸಿಗಳನ್ನು? ವರ್ಷ 35-40 ಗಿಡಗಳನ್ನ ಕೊಡ್ತೀವಿ. ಹ್ಞೂ ಸರ್. ನಾವು ಸವಾಲು ಲೆಕ್ಕ ಮಾಡಿಲ್ಲ, ಪ್ರತಿ ವರ್ಷ ಹಾಕಿದ್ದೀವಿ. ನಾನೊಂದು ಮಾತು ಹೇಳೋಕ್ಕೆ ಬಯಸೋದು ಅಂತಂದರೆ, ಹೌದು ಸರ್, ಎತ್ತ ತಾಯಿ ಋಣಕ್ಕಿಂತ ಜನ್ಮದಂಥ ಈ ಮಣ್ಣಿನ ಭೂಮಿ ಋಣ ತುಂಬ ದೊಡ್ಡದು. 100% ಸರ್. ಹೌದು. ಅದರಿಂದ ನಾವೆಲ್ಲ ಈ ಮಣ್ಣಿನ ಋಣ ಇವತ್ತು ಭೂಮಿ ತಾಯಿ ಇರೋದ್ರಿಂದ ನಾವಿದ್ದೀವಿ ಸರ್. ಏನಾಗಿದೆ ಅಂದರೆ, ಅಭಿವೃದ್ಧಿ ಹೆಸರಲ್ಲಿ ನಿಸರ್ಗನ ನಾಶ ಮಾಡ್ತಾ ಇದ್ದೀವಿ. ಕರೆಕ್ಟ್ ಸರ್. ನಾವು ಮಾಡ್ತಾ ಇರೋದು ಕೀಡೋ ಸಂಸ್ಕೃತಿ ತುಂಬ್ತಾ ಇದ್ದೀವಿ ಮಕ್ಕಳಲ್ಲಿ. ಹೌದು ಸರ್. ಕೀಡೋ ಸಂಸ್ಕೃತಿ ಬಿಟ್ಟು ನೀಡುವ ಸಂಸ್ಕೃತಿನ ಹುಟ್ಟಾಕುವಂಥ ಕೆಲಸನ ಮಾಡಿ. ಹೌದು, ಸಸಿ ನೆಡ್ತಕ್ಕಂಥ ಸಂಸ್ಕೃತಿ ಬೆಳಿಬೇಕು ಸರ್. ಹೌದು. ಈ ಮಕ್ಕಳಿಗೆ ಇವತ್ತು ಗಿಡ ನೆಡುವ ಸಂಸ್ಕೃತಿನ ಬಿತ್ತಬೇಕಾಗಿದೆ. ಹೌದು ಸರ್. ಮತ್ತು ನಿಸರ್ಗದ ಬಗ್ಗೆ ಏನಾದರೂ ಕೂಡ ತೊಂದರೆ ಬಂದಾಗ ಅದು ಪ್ರತಿಭಟಿಸುವ ಭಾವನೆಗಳನ್ನ ಕೂಡ ಬೆಳೆಸ್ಕೋಬೇಕು. ಹೌದು ಸರ್. ಇವತ್ತು ಪ್ರತಿಭಟಿಸುವ ಭಾವನೆಗಳು ಬೆಳೆದರೆ ಹೋದರೆ ನಿಸರ್ಗ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಮುಂದಿನ ತಲೆಮಾರನ್ನು ಕ್ಷಮಿಸಲ್ಲ. 100% ಸರ್. ನಿಜವಾಗ್ಲೂ ಕೂಡ ಸರ್ ನೀವುಗಳು ಈ ಒಂದು ಸಮಾಜಕ್ಕೆ ಮಾದರಿ. ನೋಡಿ, CN ಅಶೋಕ್ ಸರ್ ಚನ್ನರಾಯಪಟ್ಟಣದವರು ಸುಮಾರು 30-35 ವರ್ಷಗಳ ಕಾಲ ತಾವುಗಳು ಒಂದು ಎಲೆಮರೆಕಾಯಿಯಾಗಿ ಇಂತೆಲ್ಲ ಸಾಧನೆಗಳನ್ನು ಮಾಡಿದಾಗಿ ಕೂಡ ಬಡ ಮಕ್ಕಳಿಗೆ ಆಗಿನೇ ಒಂದು ಶಾಲೆಯನ್ನು ಕೂಡ ನಡೆಸ್ತಕ್ಕಂಥದ್ದು, ಜೊತೆಗೆ ಪರಿಸರ ಪ್ರಜ್ಞೆಯನ್ನು ಮೂಡಿಸ್ಲಿಕ್ಕೆ ಇಷ್ಟೆಲ್ಲ ಪ್ರಶಸ್ತಿಗಳನ್ನು ತೆಗೆದುಕೊಂಡೋಗಿ ಕೂಡ ಇನ್ನೂ ಕೂಡ ಸಮಾಜಕ್ಕೆ ಒಂದು ಏನಾದರೂ ಕೊಡಬೇಕು ಅಂತಕ್ಕಂಥ ಭಾವನೆಯೊಂದಿಗೆ ಸರಳ ಜೀವನದೊಂದಿಗೆ ಇವತ್ತು ಸಮಾಜಕ್ಕೆ ಮಾದರಿಯಾಗಿ ಒಳ್ಳೆ ರೀತಿಯಲ್ಲಿ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಇಂದಿನ ಯುವ ಪೀಳಿಗೆ ಪರಿಸರವನ್ನು ಬೆಳೆಸಬೇಕು, ಪರಿಸರವನ್ನು ಉಳಿಸಬೇಕು ಅಂತಕ್ಕಂಥ ಸಂದೇಶದೊಂದಿಗೆ ಇವತ್ತು ಅವರ ಅಭಿಯಾನ ಯಶಸ್ಸಾದರೆ ಅದು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಸುಮಾರು ಶಾಲೆಗಳನ್ನು ಹಸಿರು ಶಾಲೆಗಳನ್ನಾಗಿ ಮಾಡಿದ್ದಾರೆ. ರಾಷ್ಟ್ರಮಟ್ಟದ ನಮ್ಮ ದೇಶದ ರಾಷ್ಟ್ರಪತಿಗಳಿಂದ ಅವರು ಪ್ರಶಸ್ತಿ ಪಡೆದಾಗಿ ಕೂಡ ರಾಷ್ಟ್ರಮಟ್ಟದ ಒಂದು ಗ್ರೀನರಿ ಶಾಲೆಗಳಲ್ಲಿ ಕೂಡ ಅವರು ಶಾಲೆಗಳನ್ನು ಬೆಳೆಸಿ ತೋರಿಸಿದ್ದಾರೆ, ಹಸಿರು ಶಾಲೆಗಳನ್ನಾಗಿ ಮಾಡಿ. ಇಂಥವರು ಸಮಾಜಕ್ಕೆ ಬೇಕು. ಇವರು ಇಡೀ ನಮ್ಮ ಮನುಕುಲಕ್ಕೆ ಮಾದರಿ ಅಂತ ಹೇಳ್ತಾ ಇಂಥವರ ಪರಿಚಯವನ್ನು ನಮ್ಮ ಒಂದು ದೀರ್ಘಾಯುಷ್ TV19 ಚಾನಲಲ್ಲಿ ಪರಿಚಯ ಮಾಡಿಸಿದ್ದು ಭಾಳ ಹೆಮ್ಮೆಯ ವಿಚಾರ. ಇವರು ಇವತ್ತು ನಮ್ಮ ಈ ಶಿಬಿರದ ಎಲ್ಲ ಶಿಬಿರಾರ್ಥಿಗಳಿಗೆ ಮಾದರಿ. ಇಡೀ ನಮ್ಮ ಇಂದಿನ ಮೊಬೈಲ್ ಗೀಳನ್ನು ಹಚ್ಕೊಂಡು ಕುಂತಂಥ ಯುವಕರಿಗೆ ಇವರು ಯಾವತ್ತೂ ಕೂಡ ಮಾದರಿಯಾಗಿರ್ತಾರೆ ಅಂತ ನಮ್ಮ CN ಅಶೋಕ್ ಸರ್ ಅವರನ್ನು ನಾವು ಭಾಳ ಹೃದಯ ತುಂಬಿ ನಾವು ಈ ಒಂದು ಸಮಾಜಕ್ಕೆ ಪರಿಚಯವನ್ನು ಮಾಡ್ತಾ ಇದ್ದೇವೆ. ಅವರ ಒಂದು ಸಾಧನೆಯನ್ನು ನಾವು ನೋಡಿಬಿಟ್ರೆ ಇಡೀ ಒಂದು ದೊಡ್ಡ ಮನೆಯಲ್ಲಿ ಅವರ ಪ್ರಶಸ್ತಿ ಫಲಕಗಳನ್ನು ಇಟ್ಟರೆ ಅದು ಒಂದು ಮಾದರಿ ಒಂದು ವಸ್ತು ಪ್ರದರ್ಶನ, ಗ್ರಂಥಾಲಯದಲ್ಲಿ ಬುಕ್ ಹೇಗಿರ್ತಾವೋ ಆ ವಸ್ತು ಪ್ರದರ್ಶನಗಳನ್ನು ನಾವು ನೋಡ್ತಾ ಹೋದರೆ ಅವರು ಪಡೆದಂಥ ಪ್ರಶಸ್ತಿಗಳೇ ಇವತ್ತು ಆ ಒಂದು ಮಾದರಿ ಪ್ರಶಸ್ತಿಯ ಒಂದು ಗ್ರಂಥಾಲಯವಾಗಿ ಅದು ಮಾರ್ಪಾಡಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಡಲಿ, ಇವರು ಕುಟುಂಬಕ್ಕೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಆ ಮಂಜುನಾಥ ಸ್ವಾಮಿಯಲ್ಲಿ ನಾವು ಕೇಳಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ನಮಸ್ಕಾರ ಸರ್, ಅಭಿನಂದನೆಗಳು ಸರ್.